ಇದು ಢಾಲಿ ಧನಂಜಯ ಹಾಗೂ ದರ್ಶನ್ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ. ಢಾಲಿಗೆ ದರ್ಶನ್ ಮೇಲೆ ಯಾಕಷ್ಟು ಕೋಪ? ಯಾವ ಕಾರಣಕ್ಕೆ ದರ್ಶನ್ ಮೇಲೆ ಅಷ್ಟೊಂದು ಸಿಟ್ಟು? ಢಾಲಿ ಎಲ್ಲ ನಟರನ್ನ ಮದುವೆಗೆ ಆಹ್ವಾನಿಸಿದ್ದಾರೆ, ಆದರೆ ದರ್ಶನ್ ಅವರನ್ನು ಮಾತ್ರ ಢಾಲಿ ಧನಂಜಯ ಅವರು ಮದುವೆಗೆ ಆಹ್ವಾನ ಮಾಡಿಲ್ಲ. ಹಾಗಾದರೆ ದರ್ಶನ್ ಅವರ ಮೇಲೆ ಢಾಲಿಗೆ ಯಾಕಿಷ್ಟು ಕೋಪ? ಎಸ್, ಇದು ಢಾಲಿ ಹಾಗೂ ದರ್ಶನ್ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ. ಢಾಲಿಗೆ ದರ್ಶನ್ ಮೇಲೆ ಯಾಕಷ್ಟು ಕೋಪ? ಯಾವ ಕಾರಣಕ್ಕೆ ದರ್ಶನ್ ಮೇಲೆ ಅಷ್ಟೊಂದು ಸಿಟ್ಟು? ಎಲ್ಲ ನಟರನ್ನು ಕೂಡ ಢಾಲಿ ಧನಂಜಯ ಅವರು ಮದುವೆಗೆ ಆಹ್ವಾನ ಮಾಡಿದರು, ಆದರೆ ದರ್ಶನ್ಗೆ ಮಾತ್ರ ಆಹ್ವಾನ ನೀಡಿಲ್ಲ. ಯಾಕೆ? ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು. ಈ ಹಿಂದೆ ದಾಸ ಹಾಗೂ ಢಾಲಿ ಸಾಕಷ್ಟು ಆತ್ಮೀಯರಾಗಿದ್ದರು, ಆದರೆ ದಾಸನನ್ನ ಮದುವೆಗೆ ಧನಂಜಯ್ ಕರೆದಿಲ್ಲ. ಯಾಕೆ? ಎಸ್, ಇದು ದರ್ಶನ್ ಹಾಗೂ ಢಾಲಿ ಧನಂಜಯ ಅವರಿಗೆ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ. ದರ್ಶನ್ ಮೇಲೆ ಢಾಲಿ ಧನಂಜಯ ಅವರಿಗೆ ಯಾಕಷ್ಟು ಕೋಪ? ಯಾವ ಕಾರಣಕ್ಕೋಸ್ಕರ ಅಷ್ಟೊಂದು ಸಿಟ್ಟು? ಎಲ್ಲರನ್ನೂ ಕೂಡ ಮದುವೆ ಕರೆದಿದ್ದಾರೆ. ನೀವು ನಂಬಲ್ಲ, ತೆಲುಗು, ತಮಿಳು ಎಲ್ಲ ಇಂಡಸ್ಟ್ರಿಗೂ ಹೋಗಿ ಸ್ವತಃ ಢಾಲಿ ಧನಂಜಯ ಅವರೇ ಹೋಗಿ ಅಂದರೆ ಅವರ ಮದುವೆಗೆ ಎಲ್ಲ ನಟರನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಚಿರಂಜೀವಿ ಆಗಿರ್ಬೋದು, ನಾಗಾರ್ಜುನ ಆಗಿರ್ಬೋದು, ಹೀಗೆ ಹಲವಾರು ಕಲಾವಿದರನ್ನು ಸ್ವತಃ ಢಾಲಿ ಅವರೇ ಹೋಗಿ ಖುದ್ದಾಗಿ ಎಲ್ಲರೂ ತಮ್ಮ ಮದುವೆಗೆ ಬರಬೇಕು ಅಂತೇಳಿ ಆಹ್ವಾನ ಮಾಡಿದ್ದಾರೆ. ಆದರೆ ದರ್ಶನ್ ಅವರಿಗೆ ಮಾತ್ರ ಆಹ್ವಾನ ಕೊಟ್ಟಿಲ್ಲ. ಎಸ್, ಆ ಕಾರಣದಿಂದಲೇ ದರ್ಶನರನ್ನ ಮದುವೆಗೆ ಕರೆದಿಲ್ವಂತೆ. ಢಾಲಿ ಮದುವೆಯಾಗುತ್ತಿರುವ ಹುಡುಗಿ ಚಿತ್ರದುರ್ಗದವರು, ಕೊಲೆಯಾದ ರೇಣುಕಾ ಸ್ವಾಮಿ ಕೂಡ ಚಿತ್ರದುರ್ಗದವರೇ. ಈ ಕಾರಣದಿಂದಲೇ ದರ್ಶನರನ್ನ ಮದುವೆಗೆ ಕರೆದಿಲ್ವಂತೆ. ದರ್ಶನ್ ಅವರನ್ನ ರೀಚ್ ಮಾಡಿದೆ, ಆದರೆ ಅವರು ನನಗೆ ಸಿಗಲೇ ಇಲ್ಲ. ಹೀಗಂತ ಢಾಲಿ ತೇಪೆ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ಪ್ರಮೋಷನ್ಗೆ ಸಿಗುತ್ತಿದ್ದಂತಹ ದರ್ಶನ್ ಇವಾಗ ಸಿಗ್ತಿಲ್ವಾ? ಹೀಗಂತ ದರ್ಶನ್ ಅವರ ಅಭಿಮಾನಿಗಳು ಟ್ರೋಲ್ ಮಾಡ್ತಾರೆ. ದರ್ಶನ್ ಅವರು ರೀಚ್ ಆಗದೇ ಇರುವಷ್ಟು ದೂರ ಇದ್ದಾರಾ? ಮನೆಗೆ ಹೋಗಿ ವಿವಾಹ ಅಂದರೆ ಮದುವೆಗೆ ಆಹ್ವಾನ ನೀಡಬಹುದಿತ್ತಲ್ಲ? ಹೀಗಂತ ಢಾಲಿಗೆ ತಿರುಗೇಟು ನೀಡುತ್ತಿರುವಂತಹ ದಾಸನ ಫ್ಯಾನ್ಸ್. ಎಸ್, ಇದು ಕಾರಣ. ಅಂದರೆ ಈ ಕಾರಣದಿಂದ ದರ್ಶನ್ ಅವರನ್ನು ಮದುವೆಗೆ ಕರೀತಿಲ್ವಂತೆ ಢಾಲಿ ಧನಂಜಯ ಅವರು. ಢಾಲಿ ಧನಂಜಯ ಅವರು ಮದುವೆ ಆಗ್ತಿರುವಂತಹ ಹುಡುಗಿ ಇದ್ದಾರಲ್ಲ, ಅವರು ಕೂಡ ಚಿತ್ರದುರ್ಗದವರು. ಕೊಲೆಯಾದಂತಹ ರೇಣುಕಾ ಸ್ವಾಮಿ ಕೂಡ ಚಿತ್ರದುರ್ಗದವರೇ. ಇದೊಂದೇ ಕಾರಣದಿಂದ ದರ್ಶನ್ ಅವರನ್ನು ಮದುವೆಗೆ ಢಾಲಿ ಇನ್ವೈಟ್ ಮಾಡಿಲ್ಲ ಅನ್ನೋ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರುವಂತಹದ್ದು. ಹಿಂದೆ ಢಾಲಿ ಮಾಡಿದಂತಹ ಸಿನಿಮಾಗಳಿಗೆ ದರ್ಶನ್ ಅವರು ಹೋಗಿ ಪ್ರಚಾರ ಮಾಡ್ತಾಯಿದ್ರು, ಪ್ರಮೋಷನ್ ಕೊಡ್ತಾಯಿದ್ರು. ಆದ್ರೀಗ ಢಾಲಿ ಅವರು ದರ್ಶನ್ ಅವರನ್ನು ಮದುವೆಗೆ ಕರೆದಿಲ್ಲ. ಕಾರಣ ಅದೊಂದೇ ಒಂದು ವಿಚಾರ. ಆ ವಿಚಾರ ಈಗ ರಿವೀಲ್ ಆಗಿರುವಂತಹದ್ದು. ಕೊಲೆಯಾದಂತಹ ರೇಣುಕಾ ಸ್ವಾಮಿ ಇದ್ದಾರಲ್ಲ, ಅವರು ಕೂಡ ಚಿತ್ರದುರ್ಗದವರೇ. ಜೊತೆಗೆ ಢಾಲಿ ಧನಂಜಯ ಅವರು ಮದುವೆ ಆಗ್ತಿರುವಂತಹ ಹುಡುಗಿ ಕೂಡ ಚಿತ್ರದುರ್ಗದವರೇ. ಇದೊಂದು ವಿಚಾರಕ್ಕೆ ದರ್ಶನ್ ಅವರನ್ನು ಢಾಲಿ ಧನಂಜಯ ಅವರು ಮದುವೆಗೆ ಆಹ್ವಾನ ಮಾಡಿಲ್ಲ. ಆದರೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡ್ತಿರುವಂತಹದ್ದು. ದರ್ಶನ್ ಅವರ ಅಭಿಮಾನಿಗಳು ಢಾಲಿ ಅವರಿಗೆ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ಅಂದರೆ ನಿಮ್ಮ ಸಿನಿಮಾ ಪ್ರಮೋಷನ್ಗಳಿಗೆ ನಮ್ಮ ನಾಯಕ ನಟರನ್ನು ನೀವು ಬಳಸ್ಕೊಂಡ್ರಿ, ಆದ್ರೀಗ ಅವ್ರನ್ನ ಮದುವೆ ಕರೆಯೋಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ಈ ರೀತಿಯಾಗಿ ಒಂದಷ್ಟು ಬೇಡವಾದ ಪದಗಳಿಂದಲೂ ಕೂಡ ಧನಂಜಯ ಅವ್ರನ್ನ ಹೀಯಾಳಿಸಿದ್ದಾರೆ, ಟೀಸ್ ಮಾಡ್ತಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.